ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಎಗ್ ಬುರ್ಜಿ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ. ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಳುಗಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಅಷ್ಟೇ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಒಂದು 7-8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಏಕೆಂದರೆ ಖಾರ ತಿನ್ನೋರು ದಯವಿಟ್ಟು ಅಷ್ಟು ಹಾಕ್ಕೊಳ್ಳಿ, ಬೇಡ ಅಂದರೆ ಕಮ್ಮಿ ಹಾಕಿ ಪರವಾಗಿಲ್ಲ. ಅದಕ್ಕೆ ಒಂದು 4-5 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ನೋಡಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೆ ಎನ್ನುವಾಗ ಈರುಳ್ಳಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಇಲ್ಲ ಅಂದರೆ ಬೇಗ ಬೇಯಲ್ಲ ಈರುಳ್ಳಿ, ಅದಕ್ಕೋಸ್ಕರ ನೋಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹೈ ಫ್ಲೇಮ್ ಅಂದರೆ ತುಂಬ ಬೇಡ, ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಕಲರ್ ಚೇಂಜ್ ಆಗ್ತಾ ಕೈ ಆಡಿಸ್ತಾನೇ ಇರಬೇಕದು, ಬಿಟ್ಟರೆ ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ. ಅದಕ್ಕೇ ನೋಡಿ ಅಲ್ಲಿ ಯಾವ ಕಲರ್ ಟರ್ನ್ ಆಯಿತು ಅಂತ, ಈ ಕಲರ್ ಟರ್ನ್ ಆಗಬೇಕು. ಆದಾಗ ಚೆನ್ನಾಗಿ ಈರುಳ್ಳಿ ಬೆಂದು ಸ್ವಲ್ಪ ಎಣ್ಣೆನೂ ಸಹ ಬಿಡ್ತಾ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ನಾನು ಮೆಣಸಿನ್ಕಾಯಿ ತಿನ್ನಲ್ಲ, ಬೇಡ ಹಸಿಮೆಣ್ಸಿನ್ಕಾಯಿ ಬೇಡ, ಗ್ಯಾಸ್ಟ್ರಿಕ್ಕು, ಒಣಮೆಣ್ಸಿನ್ಕಾಯಿ ಆಗಲ್ಲ ಅನ್ನೋರು ಖಾರದ ಪುಡಿನೂ ಸಹ ಹಾಕೋಬೋದು, ಪರವಾಗಿಲ್ಲ, ನಡೆಯುತ್ತೆ. ಇದಕ್ಕೆ ಏನು ತುರಿದಿಟ್ಕೊಂಡಿದ್ವಲ್ಲ ಕಾಯಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕಾಯಿ ತಿಂತೀನಿ ಇನ್ನೂರು ಜಾಸ್ತಿ ಹಾಕಿ, ಇಲ್ಲ ಬೇಡ ಅಂದರೆ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಕಾಯಿ ಸಿಕ್ಕಿದ್ರೆ ಅದ್ರ ಟೇಸ್ಟೇ ಇರಲ್ಲ. ಅದಕ್ಕೇ ಕೊತ್ತಂಬರಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬಾಡೋವಷ್ಟು. ಇವಾಗ ನಾನು ಇದಕ್ಕೆ ಎಷ್ಟು ಮೊಟ್ಟೆ ತೊಗೊಂಡಿದ್ದೀನಿ ಅಂದರೆ ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಗೆ ಹೆಂಗೆ ಜನ ಇರ್ತಾರೋ ಅದ್ರ ಮೇಲೆ ಮೊಟ್ಟೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ 10 ಮೊಟ್ಟೆ ಬೇಕು. 10 ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ ಒಂದೊಂದೇ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿದ್ದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು, ಫುಲ್ಲು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿದಲ್ಲೇ ಇರೋ ಥರ. ತಳ ಬೇಗ ಹಿಡಿಯುತ್ತೆ ಮೊಟ್ಟೆದು, ಅದಕ್ಕೇ ಈಗ ಸಣ್ಣ ಮಾಡ್ಕೊಂಡು ನೀಟಾಗಿ 10 ನಿಮಿಷ ಆಗಲಿ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ಅದು ಮಾಡ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊತಾ ಬನ್ನಿ. ಸಣ್ಣದಾಗಿ ಆಡಿಸ್ತಾ ಇರಬೇಕು, ಬಿಡಬಾರ್ದು, ನೀಟಾಗಿ ಕೈ ಆಡಿಸ್ತಾನೇ ಇರಬೇಕು. ಆವಾಗ ಚೆನ್ನಾಗಿ ಒಳಗಡೆ ಎಲ್ಲ ಮಿಕ್ಸ್ ಆಗುತ್ತೆ, ಮತ್ತು ಚೆನ್ನಾಗಿ ಒಳಗಡೆಯಿಂದ ಬೇಯ್ತಾನೂ ಬರುತ್ತೆ. ಸೈಡ್ಸ್ ಎಲ್ಲ ಸೀತಾನೇ ಇರುತ್ತೆ. ಸ್ವಲ್ಪ ಪಾತ್ರೆ ನೋಡಿಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಏನಪ್ಪ ಅಂದರೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಕಲರ್ ವೈಟ್ ಇದೆ, ಕಲರ್ ಚೇಂಜ್ ಆಗಿಲ್ಲ. ಏಕೆಂದರೆ ಗ್ಯಾಸ್ಟ್ರಿಕ್ಕು ಅದು ಇದು ಇರೋದ್ರಿಂದ ನಾವು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ವೈಟ್ ಕಲರ್ ಆಗಿದೆ. ಇವಾಗ ಏನಪ್ಪ ಅಂದರೆ ಪೌಡ್ರೆಲ್ಲ ಹಾಕಿದ್ರೆ ಚಿಕ್ಕ ಮಕ್ಳಿಗೆ 1 ವರ್ಷ 2 ವರ್ಷ ಇರೋ ಮಕ್ಳುಗಳು ತಿನ್ನೋಕ್ಕಾಗಲ್ಲ, ಖಾರ ಅಂತಾರೆ. ಅದಕ್ಕೋಸ್ಕರ ಮತ್ತು ಗ್ಯಾಸ್ಟ್ರಿಕ್ಕು ಕೂಡ ಇರುತ್ತೆ. ಅದರ ಪೌಡ್ರ್ಗಳೆಲ್ಲ ಹಾಕಿದ್ರೆ ಚಿಕ್ಕ ಮಕ್ಕಳೆಲ್ಲ ತಿನ್ನೋದಕ್ಕೆ ನ್ಯಾಚುರಲ್ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿರೋದು. ಈರುಳ್ಳಿ ಹಾಕಿದಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ವಿಡಿಯೋದಲ್ಲಿ ಉಪ್ಪು ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ, ಅದಕ್ಕೋಸ್ಕರ ಸಾರಿ. ನಮ್ಮ ವಿಡಿಯೋ ನೋಡಿದವರು ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.